ನಮಸ್ಕಾರ ಸ್ನೇಹಿತರೆ, ಯುಟೆಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನು ಹಾಕಿದ್ರಿ ಅಂಥವರಿಗೆ ಅಪ್ರೂವಲ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಲಾಗಿದೆ. ಸೊ ಹಾಗಾದರೆ ಯಾವ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಅರ್ಜಿಯ ಸ್ಥಿತಿ ಅಪ್ರೂವಲ್ ಆಗಿದೆ ಅಥವಾ ಇಲ್ಲ ಅನ್ನೋದನ್ನ ತಿಳ್ಕೊಬೋದು. ಹಾಗೆ ಅಪ್ರೂವಲ್ ಆಗಿಲ್ಲ ಅಂದರೆ ಯಾವ ರೀತಿಯಾಗಿ ನೀವು ಅಪ್ರೂವಲನ್ನು ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸೊ ಬನ್ನಿ, ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗಾಗಿ ರೇಷನ್ ಕಾರ್ಡ್ನ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ಗಳಿಗಾಗಿ ಅರ್ಜಿಯನ್ನು ಹಾಕಲು ಇಲ್ಲಿ ಅನುಮೋದನೆಯನ್ನು ನೀಡಲಾಗಿತ್ತು. ಅಂದರೆ ಇಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ನ ತಿದ್ದುಪಡಿಗಾಗಿ ಅರ್ಜಿಗಳನ್ನು ಹಾಕಿದ್ರಿ ಅಂತವರ ರೇಷನ್ ಕಾರ್ಡ್ಗಳು ಇಲ್ಲಿ ಅಪ್ರೂವಲ್ ಆಗಿದ್ದಾವೆ. ಸೊ ಹಾಗಾದರೆ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಪ್ರೂವಲ್ ಸ್ಥಿತಿಯನ್ನು ನೀವು ತಿಳ್ಕೊಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಪ್ರೂವಲ್ ಇನ್ನೂ ಆಗಿಲ್ಲ ಅಂದರೆ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಪ್ರೂವಲ್ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಯೋಣ. ಸೊ ನೋಡ್ಬೋದು, ನೀವು ಇಲ್ಲಿ ಇವರ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಬಂದ್ಬಿಟ್ಟು ಅಪ್ರೂವ್ಡ್ ಅಂತ ಇದೆ, ಅಂದರೆ ಇಲ್ಲಿ ಅನುಮೋದಿಸಲಾಗಿದೆ ಅಂತ ಇದೆ. ಹಾಗೆ ಅವರೊಂದು ಯಾವ ಡೇಟಲ್ಲಿ ರಿಕ್ವೆಸ್ಟನ್ನು ಮಾಡಲಾಗಿದೆ ಅಂತ ನೋಡೋದಾದರೆ ಇಲ್ಲಿ ಜುಲೈ 5, 2024 ಅವರು ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ, ಅಂದರೆ ಇಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಹಾಗೆ ಅವರ ಒಂದು ಡಿಸ್ಪೋಸ್ ಡೇಟನ್ನು ನೋಡೋದಾದರೆ ಅಂದರೆ ಇಲ್ಲಿ ಯಾವ ಒಂದು ದಿನಾಂಕದಿಂದ ಇವರ ಒಂದು ರೇಷನ್ ಕಾರ್ಡ್ ಇಲ್ಲಿ ಅಪ್ರೂವಲ್ ಆಗಿದೆ ಅಂತ ನೋಡೋದಾದರೆ ಜುಲೈ 10, 2024 ಇವರ ಒಂದು ರೇಷನ್ ಕಾರ್ಡ್ ಇಲ್ಲಿ ಅಪ್ರೂವಲ್ ಆಗಿದೆ. ಹಾಗೆ ಅವರ ಒಂದು GST ನಂಬರ್ ಕೂಡ ಇಲ್ಲಿ ಇದೆ, ನೀವು ನೋಡ್ಬೋದು. ಸೊ ಇದು ಯಾವುದೇ ಒಂದು ಫೇಕ್ ನ್ಯೂಸ್ ಆಗಿಲ್ಲ. ಸೊ ನಾನು ಇಲ್ಲಿ ಲೈವ್ ಆಗಿ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಪ್ರೂವಲ್ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ಡೇಟು ಹಾಗೆ ಟೈಮನ್ನು ಕೂಡ ಇಲ್ಲಿ ನೀವು ಗಮನಿಸ್ಬೋದು. ಹಾಗೆ ನಾನು ನಿಮಗೆ ಇನ್ನೂ ಒಂದು ರೇಷನ್ ಕಾರ್ಡ್ ಇಲ್ಲಿ ಅಪ್ರೂವಲ್ ಆಗಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬೇಕಾದರೆ ನೀವು ಅವರ ಒಂದು ಅಕ್ನಾಯ್ಮೆಂಟನ್ನು ನೋಡ್ಕೋಬೋದು. ಇಲ್ಲಿ ಅಕ್ನಾಯ್ಮೆಂಟ್ ನಂಬರ್ ಇದೆ, ಸ್ಟೇಟಸ್ ಬಂದ್ಬಿಟ್ಟು ಇಲ್ಲಿ ಅಪ್ರೂವ್ ಆಗಿದೆ. ಹಾಗೆ ಅವರೊಂದು ರಿಕ್ವೆಸ್ಟ್ ಡೇಟನ್ನು ನೋಡೋದಾದರೆ ನೀವು ಇಲ್ಲಿ ಜುಲೈ 4, 2024 ಇದೆ. ಹಾಗೆ ಅವರ ಒಂದು ಡಿಸ್ಪೋಸ್ ಡೇಟನ್ನು ನೀವು ನೋಡೋದಾದರೆ ಜುಲೈ 10, 2024 ಅವರ ಒಂದು ರೇಷನ್ ಕಾರ್ಡ್ ಇಲ್ಲಿ ಅಪ್ರೂವಲ್ ಆಗಿದೆ. ಸೊ ಹಾಗೆ ನಾನು ಇನ್ನೊಂದು ರೇಷನ್ ಕಾರ್ಡ್ನ ಸ್ಟೇಟಸ್ನ ಕೂಡ ನಿಮಗೆ ತೋರಿಸ್ತೀನಿ. ಅವರ ಒಂದು ಸ್ಟೇಟಸ್ ಕೂಡ ಇಲ್ಲಿ ಅಪ್ರೂವ್ ಆಗಿದೆ. ಹಾಗೆ ಅವರ ಒಂದು ರಿಕ್ವೆಸ್ಟ್ ಡೇಟ್ ಕೂಡ ಜುಲೈ 4, 2024 ಇದೆ. ಹಾಗೆ ಅವರ ಒಂದು ಡಿಸ್ಪೋಸ್ ಡೇಟ್ ಬಂದು ಜುಲೈ 10, 2024 ಇದೆ. ಹಾಗೆ ನೀವು ಇನ್ನೊಂದು ರೇಷನ್ ಕಾರ್ಡ್ನ ಸ್ಥಿತಿಯನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಇವರೋ ಒಂದು ರೇಷನ್ ಕಾರ್ಡ್ ಇಲ್ಲಿ ರಿಜೆಕ್ಟ್ ಆಗಿದೆ, ಅಂದರೆ ನೋಡ್ಬೋದು ನೀವು ಇಲ್ಲಿ ವಿಡ್ರಾ ಆ್ಯಂಡ್ ರಿಜೆಕ್ಟ್ ಬೈ FI ಅಂತ ಇದೆ, ಆಹಾರ ನಿರೀಕ್ಷಕರಿಂದ ತಿರಸ್ಕರಿಸಲಾಗಿದೆ ಅಂತ ಇದೆ. ಇವರು ಈ ಒಂದು ರೇಷನ್ ಕಾರ್ಡ್ಗೆ ಮಾರ್ಚ್ 14, 2022 ಒಂದು ಅರ್ಜಿಯನ್ನು ಹಾಕಿದರು. ಹಾಗೆ ಅವರೊಂದು ಡಿಸ್ಪೋಸ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 27, 2023 ಇದೆ. ಸೊ ಹಾಗೆ ಅವರೊಂದು GST ನಂಬರ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ, ಅಂದರೆ ಇಲ್ಲಿ ಫುಡ್ ಆಫೀಸರಿಂದ ಇವರ ಒಂದು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. ಸೊ ಹಾಗಾದರೆ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನ ಸ್ಥಿತಿಯನ್ನು ತಿಳ್ಕೊಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ಗಳಿಗಾಗಿ ಅರ್ಜಿಗಳನ್ನು ಹಾಕಿದರೆ ಸೊ ಈ ರೀತಿಯಾದ ಒಂದು ಅಕ್ನಾಯ್ಮೆಂಟನ್ನು ನಿಮಗೆ ನೀಡಿರ್ತಾರೆ. ಸೊ ಇದು ಅಕ್ನಾಯ್ಮೆಂಟಲ್ಲಿ ನಿಮಗೆ ಒಂದು ಅಕ್ನಾಯ್ಮೆಂಟ್ ನಂಬರ್ ಅಂತ ಇರುತ್ತೆ. ಸೊ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಒಂದು ACK ನಂಬರ್ ಅಂತ ಇದೆ, ಅಂದರೆ ಇಲ್ಲಿ ಅಕ್ನಾಯ್ಮೆಂಟ್ ನಂಬರ್ ಅಂತ ಇದು. ಸೊ ನೀವು ಈ ಒಂದು ಅಕ್ನಾಯ್ಮೆಂಟ್ ನಂಬರನ್ನು ಬಳಸ್ಕೊಂಡು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಬಳಸ್ಕೊಂಡು ನೀವು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿಯ ಸ್ಥಿತಿ ಅಥವಾ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ನ ಸ್ಥಿತಿಯನ್ನು ನೀವು ತಿಳ್ಕೊಬೋದು. ಸೊ ಬನ್ನಿ, ಹಾಗಾದರೆ ಯಾವ ರೀತಿಯಾಗಿ ನೀವು ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನೀವು ಗೂಗಲ್ ಬ್ರೌಸರ್ಗೆ ಬರಬೇಕಾಗತ್ತೆ. ಗೂಗಲ್ ಬ್ರೌಸರ್ಗೆ ಬಂದು ನೀವು ಇಲ್ಲಿ ahara.kr.nic ಅಂತ ನೀವು ಟೈಪನ್ನು ಮಾಡಬೇಕಾಗತ್ತೆ. ಸೊ ನೀವು ahara.kr.nic ಅಂತ ಟೈಪ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮಗೆ ಎರಡು ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ. ಫಸ್ಟ್ ಆಪ್ಷನ್ ಸರ್ವಿಸಸ್ ಅಂತ ಇದೆ. ನಿಮಗೆ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ದ ಡಿಪಾರ್ಟ್ಮೆಂಟ್ ಆಫ್ ಫುಡ್, ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಇದೆ. ಸೊ ನೀವು ಇವೆರಡು ಲಿಂಕ್ಗಳಲ್ಲಿ ಯಾವ ಒಂದು ಲಿಂಕ್ನ ಮೇಲೆ ಬೇಕಾದರೂ ಕ್ಲಿಕ್ಕನ್ನು ಮಾಡ್ಬೋದು. ಸೊ ನಾನು ಇಲ್ಲಿ ಸರ್ವಿಸಸ್ಸನ್ನು ಸೆಲೆಕ್ಟನ್ನು ಮಾಡ್ಕೊತಿದ್ದೀನಿ. ಸೊ ನೀವು ಸರ್ವಿಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಡೋದು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ನೋಡ್ಬೋದು. ಸೊ ನೀವು ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಥರ್ಡ್ ಆಪ್ಷನ್. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವ ಒಂದು ಲಿಂಕ್ನ ಕೆಳಗಡೆ ಬರುತ್ತೆ ಆ ಒಂದು ಲಿಂಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ, ಅಥವಾ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ಆಪ್ಷನನ್ನು ಕೇಳುತ್ತೆ. ಫಸ್ಟ್ ಆಪ್ಷನಲ್ಲಿ ನೀವು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ನೀವು ಚೆಕ್ ಮಾಡ್ಬೋದು, ಅಥವಾ ನೀವು ಇಲ್ಲಿ ನಿಮ್ಮ ಒಂದು ಅಕ್ನಾಯ್ಮೆಂಟ್ ನಂಬರನ್ನು ಹಾಕಿ ಚೆಕ್ ಮಾಡ್ಬೋದು. ಸೊ ನಾನು ಇಲ್ಲಿ ಅಕ್ನಾಯ್ಮೆಂಟ್ ನಂಬರನ್ನು ಹಾಕಿ ನಿಮಗೆ ಚೆಕ್ ಮಾಡಿ ತೋರಿಸ್ತೇನೆ. ಸೊ ನೋಡ್ಬೋದು ನೀವು ಇಲ್ಲಿ ನಾನು ಅಕ್ನಾಯ್ಮೆಂಟ್ ನಂಬರನ್ನು ಇಲ್ಲಿ ಹಾಕಿದ್ದೀನಿ. ಸೊ ನಾನು ನೆಕ್ಸ್ಟ್ ಗೋ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನಿಮಗೆ ಇಲ್ಲಿ ನಾನು ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೇಟಸ್ ಬಂದ್ಬಿಟ್ಟು ಅಪ್ರೂವ್ ಆಗಿದೆ. ಹಾಗೆ ಅವರ ಒಂದು ರಿಕ್ವೆಸ್ಟ್ ಡೇಟ್ ಬಂದ್ಬಿಟ್ಟು ಜುಲೈ 4, 2024 ಇದೆ. ಹಾಗೆ ಅವರೊಂದು ಡಿಸ್ಪೋಸ್ ಡೇಟ್ ಬಂದ್ಬಿಟ್ಟು ಜುಲೈ 10, 2024 ಇದೆ. ಸೊ ನೀವು ಇಲ್ಲಿ ಕೆಳಗಡೆ ಡೇಟ್ ಹಾಗೂ ಟೈಮನ್ನು ಕೂಡ ಚೆಕ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ತಿಳ್ಕೊಬೋದು. ಸೊ ಒಂದು ಪಕ್ಷ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಇನ್ನೂ ಆಗಿಲ್ಲಪ್ಪ ಅಂತಂದರೆ ಸೊ ಯಾವ ರೀತಿಯಾಗಿ ನೀವು ಅಪ್ರೂವಲನ್ನು ಮಾಡಿಸ್ಕೋಬೇಕಪ್ಪ ಅಂತಂದರೆ ಏನು ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ಗಳಿಗಾಗಿ ಅರ್ಜಿಗಳನ್ನು ಹಾಕಿರ್ತೀರಲ್ಲ, ಸೊ ಏನೋ ಒಂದು ಅಕ್ನಾಯ್ಮೆಂಟನ್ನು ಕೊಟ್ಟಿರ್ತಾರೆ, ಆ ಒಂದು ಅಕ್ನಾಯ್ಮೆಂಟನ್ನು ತೆಗೆದುಕೊಂಡು ಹೋಗಿ
ತಾಲೂಕು ಆಡಳಿತ ಕಚೇರಿಯಲ್ಲಿ ನೀವು ನಿಮ್ಮ ಒಂದು ತಾಲೂಕಿನ ಫುಡ್ ಆಫೀಸರ್ನ ಮೀಟಾಗಿ ನಾನು ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಅರ್ಜಿಯನ್ನು ಹಾಕಿದ್ದೇನೆ ಅಥವಾ ಒಂದು ಹೊಸ ರೇಷನ್ ಕಾರ್ಡ್ಗಳಿಗಾಗಿ ಅರ್ಜಿಯನ್ನು ಹಾಕಿದ್ದೇನೆ, ನನ್ನ ಒಂದು ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿಕೊಡಿ ಅಂತ ಹೇಳಿ ಆ ಒಂದು ಅಕ್ನಾಯ್ಮೆಂಟನ್ನು ಅವ್ರಿಗೆ ಕೊಟ್ಟರೆ ಸೊ ಅವರು ಡಾಕ್ಯುಮೆಂಟ್ಗಳನ್ನೆಲ್ಲ ವೆರಿಫೈ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಪ್ರೂವಲನ್ನು ಮಾಡಿಕೊಡ್ತಾರೆ. ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದ್ದು ನಿಮಗೆ ರೇಷನ್ ಕಾರ್ಡ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲಪ್ಪ ಅಂತಂದರೆ ಸೊ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಯಾವ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಅನ್ನೋದು ಇಷ್ಟ ಆಯ್ತಪ್ಪನೇ ನಮ್ಮ ವೀಡಿಯೋ ಒಂದು ಲೈಕ್ ಕೊಡಿ, ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.